ಒಂದೇನು ಅಂತ ಹೇಳಿದ್ರೆ ವೆರಿ ಪವರ್ಫುಲ್ ಆಗಿದ್ದ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ ಅತ್ತೆ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಎಸ್ಪೆಷಲಿ ರಾಜ್ಕುಮಾರ್ ಗಂಡ ಲೀಲಾವತಿ ಅವ್ರಿಗೆ ಮಾತುಕತೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ಮಾತುಕತೆ ಅಂತ ಹೇಳಿದ್ರೆ, ಒಂದು ಹೆಂಡನ ಇವರು ಒಪ್ಕೊಳಕ್ಕೋಸ್ಕರ ಮನೆಗೆ ಹೋದಾಗ ಇವ್ರಿಗೂ ಅವ್ರಿಗೂ ಯುದ್ಧ ನಡೆಯುತ್ತೆ. ನಾವು ಹೇಳಿದ್ದು ಉದಯ್ ಶಂಕರ್ಗೆ ಇವ್ರ ಮಾತುಕತೆ ಪ್ರಶ್ನೆಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ ಶಾರ್ಟ್ಗಳು ಟಕ್ 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 ಅಂತ ಹೋಗ್ಬೇಕು ನಮ್ಗೆ. ಅಂದ್ರೆ ಉದ್ದದ ಡೈಲಾಗ್ ಇರಬಾರ್ದು. ಅವ್ರು ಎಷ್ಟು ಮಾತಾಡ್ತಾರೋ ಇವರು ಅಷ್ಟೇ ಮಾತಾಡ್ಬೇಕು. ಹಾಗೆ ಅಳತೆ ತರ ಇರಬೇಕು ಅಂತ ಹೇಳಿದ್ರು. ಅದೇ ತರ ಉದಯ್ ಶಂಕರ್ ಬರೆದ್ರು. ಲಕ್ಷ್ಮಿ ಅವರು ಒಂದು ಜೂಲಿ ಅನ್ನೋ ಪಿಕ್ಚರ್ ಅಲ್ಲಿ ಅವರು ಹೀರೋಯಿನ್ ಆಗಿ ಪಾರ್ಟ್ ಮಾಡಿದ್ರು. ಅದು ಕ್ರಿಶ್ಚಿಯನ್ ಕ್ಯಾರೆಕ್ಟರ್. ಆ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಆಗಿದ್ದರಿಂದ ಅವರ ಅಪ್ಪ ಇದು ರೈಲ್ವೆ ಇಂಜಿನ್ ಡ್ರೈವರ್ ಆದ್ರಿಂದ ಕ್ರಿಶ್ಚಿಯನ್ ಆದ್ರಿಂದ ಆ ಡ್ರೆಸ್ಸು ಗೀಸು ಎಲ್ಲಾನು ಸ್ಕರ್ಟು ಆ ಥರದ ಡ್ರೆಸ್ಗಳೇನೆ. ಸೊ ಜೂಲಿ ಬಿಕೇಮ್ ಸೋ ಪಾಪ್ಯುಲರ್. ಯಾಕೆ ಪಾಪ್ಯುಲರ್ ಆಯ್ತು ಅಂತ ಹೇಳಿದ್ರೆ ಲಕ್ಷ್ಮಿ ಅವ್ರ ಡ್ರೆಸ್ಗೋಸ್ಕರ ಪಾಪ್ಯುಲರ್ ಆಯ್ತು. ಅವ್ರ ಪಾರ್ಟ್ ಇಡ್ಲಿ ಆಮೇಲೆ ಆ ಡ್ರೆಸ್ಸಲ್ಲಿ ನಾವುಗಳೆಲ್ಲ ಮೋಸ ಹೋಗಿದ್ದೆಲ್ಲಿ ಅಂದ್ರೆ, ಮೋಸ ಅಲ್ಲ, ಇಷ್ಟಪಟ್ಟು ಆಸೆ ಪಟ್ಟು ಹಾಕಿದ್ದೇನೆ ಆ ಡ್ರೆಸ್ಗಳೆಲ್ಲ ಚೆನ್ನಾಗಿತ್ತು ಲಕ್ಷ್ಮಿ ಅವ್ರದ್ದು. ಅದೇ ಥರ ನಾವು ಮಾಡಬೇಕು ಅಂತ ಹೇಳಿ ನಾವು ನಮ್ಮ ಇದರ್ಕೊಂಡು ನಾನಿನ್ನ ಮರೆಯಲಾರೆಲ್ಲ ಕೂಡ ಯಾವ ಹೀರೋಯಿನ್ ಬಂದ್ರು ಇದೇ ಥರ ಮಾಡಬೇಕು ಅಂದ್ಬಿಟ್ಟು ಆ ಲಕ್ಷ್ಮಿನೇ ಬಂದರು. ಲಕ್ಷ್ಮಿ ಅವ್ರಿಗೆ ಹೇಳಿದ್ರು, ನೀವು ಅಲ್ಲಿ ಹಾಕಿದ್ರಲ್ಲ ಆ ಚಟ್ಟೈಕಾರಿಯಲ್ಲಿ ಹಾಕಿದ್ದನ್ನ ಡ್ರೆಸ್ ಇದೇ ಬೇಕು ಅಂತ ಹೇಳಿ ಹೆಚ್ಚು ಕಮ್ಮಿ ಸ್ಕರ್ಟು ಗೇಟು ಆ ಡ್ರೆಸ್ ಕಾಂಬಿನೇಷನ್ನು ರೆಡ್ ಅಂಡ್ ವೈಟ್ ಇದು ಅದೆಲ್ಲ ಹಾಕಿ ಮಾಡಿ ಅದು ಮಾಡಿದ್ವು. ಅದು ಒಳ್ಳೆ ಕತೆ ಸಿಕ್ತು ನಮಗೆ. ಅದು ಐ ಥಿಂಕ್ ಆನಂದ್ ಅನ್ನೋರು ಬರೆದಿರೋದು ಒಂದು 3 ಪೇಜಿನ ಕತೆ ಅಂತ ಕಾಣಿಸುತ್ತೆ. ಅದು 3 ಪೇಜಿನ ಕತೆ ನಂಗೆ ತಿಳಿದ ಮಟ್ಟಿಗೆ. ಸೊ ಅದರಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಈ ಕಥೆನ ಒಂದೇನು ಅಂತ ಹೇಳಿದ್ರೆ ವೆರಿ ಪವರ್ಫುಲ್ ಆಗಿದ್ದ ಕ್ಯಾರೆಕ್ಟರ್ ಏನಂತ ಹೇಳಿದ್ರೆ ಅತ್ತೆ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಇದು ಲಕ್ಷ್ಮಿ ಅವರ ತಾಯಿ ಪಾರ್ಟು. ಯಾರು ಅಂದ್ರೆ ಅವತ್ತಿನ ಪವರ್ಫುಲ್ ಆಗಿ ನಾವು ಬೇಕಾಗಿದ್ದು ನಮ್ಮವರೆಲ್ಲ ಏನು ಡಿಸೈಡ್ ಮಾಡ್ತು ನಮ್ಮ ತಂಡ ಅಂದ್ರೆ ಇದು ಲೀಲಾವತಿನ ಹಾಕೋಣ ಅಂತ. ಲೀಲಾವತಿ ರಾಜ್ಕುಮಾರ್ಗೆ ಅತ್ತೆ, ರಾಜ್ಕುಮಾರ್ಗೆ ಇದುವರೆಗೂ ಪಾರ್ಟ್ ಮಾಡಿದ್ದ ಹೀರೋಯಿನ್. ಸೊ ಈ ಹೀರೋಯಿನ್ನ ನಾವು ಇಲ್ಲಿ ಅತ್ತೆ ಪಾರ್ಟ್ ಹಾಕಿದ್ರೆ ಜನ ಹೇಗೆ ತಗೋತಾರೋ ಬಿಡ್ತಾರೋ ಅಥವಾ ಗಲಾಟೆ ಮಾಡ್ಬಿಡ್ತಾರ ಅಂತ ಯೋಚನೆ. ಆದ್ರೆ ಏನು ಹಾಕೊಳ್ಳಿ ತಂಡ ಮಾಡ್ತು. ಆಮೇಲೆ ವರದಣ್ಣ, ರಾಜ್ಕುಮಾರ್, ಪಾಪ ಅವ್ರ ತಮ್ಮ ಎಲ್ಲರೂ ಇಲ್ಲಿ ಲೀಲಾವತಿ ಒಂದು ಮೆಚ್ಯೂರ್ಡ್ ಆರ್ಟಿಸ್ಟು, ಅವ್ರು ಪಾರ್ಟ್ ಮಾಡ್ತಾರೆ, ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡಿದ್ವು. ಬಟ್ ವೆರಿ ಪವರ್ಫುಲ್ ಕ್ಯಾರೆಕ್ಟರ್ ಲೀಲಾವತಿಯವರು ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಆ ಎಸ್ಟೇಟ್ ಓನರು, ಆ ಗತ್ತು, ಆ ವಾಕಿಂಗ್ ಸ್ಟಿಕ್ಕು, ಕನ್ನಡಕ, ಮೇಲ್ಗಡೆ ಒಂದು ಇದು, ಅವ್ರು ಆಡಿಯೋ ಶೈಲಿ, ಆಮೇಲೆ ಮಾತುಕತೆ ಎಲ್ಲಾನು ಕಿತ್ಕೊಂಡ್ ಬಂದ್ಬಿಡ್ತಾರೆ ಅದರಲ್ಲಿ. ಎಸ್ಪೆಷಲಿ ರಾಜ್ಕುಮಾರ್ ಗಂಡ ಲೀಲಾವತಿ ಅವ್ರಿಗೆ ಮಾತುಕತೆ ಬರುತ್ತೆ. ಎಷ್ಟು ಚೆನ್ನಾಗಿದೆ ಮಾತುಕತೆ ಅಂತ ಹೇಳಿದ್ರೆ, ಒಂದು ಹೆಂಡನ ಇವರು ಒಪ್ಕೊಳಕ್ಕೋಸ್ಕರ ಮನೆಗೆ ಹೋದಾಗ ಇವ್ರಿಗೂ ಅವ್ರಿಗೂ ಯುದ್ಧ ನಡೆಯುತ್ತೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು. ಅಲ್ಲಿ ನಾವು ಹೇಳಿದ್ದು ಉದಯ್ ಶಂಕರ್ಗೆ ಇವ್ರ ಮಾತುಕತೆ ಪ್ರಶ್ನೆಗಳು ಹೇಗಿರ್ಬೇಕು ಅಂತ ಹೇಳಿದ್ರೆ ಶಾರ್ಟ್ಗಳು ಟಕ್ 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 ಅಂತ ಹೋಗ್ಬೇಕು ನಮ್ಗೆ. ಅಂದ್ರೆ ಉದ್ದದ ಡೈಲಾಗ್ ಇರಬಾರ್ದು. ಅವ್ರು ಎಷ್ಟು ಮಾತಾಡ್ತಾರೋ ಇವರು ಅಷ್ಟೇ ಮಾತಾಡ್ಬೇಕು. ಹಾಗೆ ಅಳತೆ ತರ ಇರಬೇಕು ಅಂತ ಹೇಳಿದ್ರು. ಅದೇ ತರ ಉದಯ್ ಶಂಕರ್ ಬರೆದ್ರು. ಅದೇ ತರ ಇದೆಲ್ಲ ದೊಡ್ಡ ಸೆಟ್ ಹಾಕಿದ್ದು ನಾವು. ಆ ದೊಡ್ಡ ಸೆಟ್ ಅಲ್ಲಿ ಅವ್ರು ಮೆಟ್ಲು ಇಟ್ಕೊಂಡ್ ಬರೋದು, ಇವರು ಮನೆ ಒಳಗಡೆ ಬರೋದು, ಅದು ಎಲ್ಲನೂ ತುಂಬಾ ಅದ್ಧೂರಿಯಾಗಿ ಬಂತು. ಆಮೇಲೆ ಇದು ಕೇಳ್ತಾರೆ, ಮದುವೆಗೆ ಅರೇಂಜ್ ಮಾಡ್ತಾರೆ. ಮದುವೆಗೆ ಅರೇಂಜ್ ಮಾಡಿದ್ರೆ ನಮ್ಗೆ ಆಸೆ ಇತ್ತು. ನಾನು ಹೇಳಿದೆ ವೀರಸ್ವಾಮಿಗಳ ಪಿಕ್ಚರ್ ಅದು. ಸರ್ ಬೆಳ್ಳಿದು ಸಾಮಾನು ಬೇಕು ಸರ್, ತಟ್ಟೆ ಗಿಟ್ಟೆ ತಮ್ಗೆ ಅದು ಇದು ಎಲ್ಲನೂ. ಅಲ್ಲಿ ಬಾಬಿ ತಂದ್ಕೊಡ್ತೀನಿ ಅದು ಹಿಂಗಂದ್ರು. ಮಾಡಿದ್ರೆ ಒಂದು ಕಾರ್ ಬರ್ತಿ ಫುಲ್ ಬೆಳ್ಳಿದ್ ಬಂದ್ಬಿಡ್ತು. ನೀವು ನೋಡ್ಬೇಕು ಆ ಪಿಕ್ಚರಲ್ಲಿ. ಡೈನಿಂಗ್ ಟೇಬಲ್ ಅಲ್ಲಿ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಬೆಳ್ಳಿ ಪದಾರ್ಥ, ಸೀರೆಗಳು, ಒಂದು ಸೀರೆ ಅಂಗಡಿಗಳಿಂದಾನೆ ಅಲ್ಲಿಂದಾನೆ ದೊಡ್ಡ ತರಿಸ್ಬಿಟ್ಟು ಅದನ್ನ ಜೋಡಿಸಿ ಇಟ್ಟಿದ್ದೀವಿ. ಇವತ್ತು ಕೂಡ ನೀವು ಪಿಕ್ಚರ್ ನೋಡಿದ್ರೆ ಅದ್ಧೂರಿಯಾದ ಬೆಳ್ಳಿ, ಆಮೇಲೆ ಜ್ಯುವೆಲ್ಸು, ಆಮೇಲೆ ಸೀರೆಗಳು, ಪಾತ್ರೆಗಳು, ಇವೆಲ್ಲ ಇಷ್ಟು ಬರುತ್ತೆ ಇದು ಒಂದು ಶಾರ್ಟಲ್ಲಿ. ಆಮೇಲೆ ಮಾತುಕತೆ, ಇವೆಲ್ಲ ಏನು ಅದು ಚೆನ್ನಾಗಿತ್ತು. ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಆ ಪಿಕ್ಚರ್ ಚೆನ್ನಾಗಿ ಹೋಗಿರೋ ಕಾರಣ ಏನಂದ್ರೆ ಇಟ್ಸ್ ಅ ಮ್ಯೂಸಿಕಲ್ ಹಿಟ್.
ಫಿಲಮ್. ಸಂಗೀತ ಚೆನ್ನಾಗಿತ್ತು. ಆಮೇಲೆ ರಾಜ್ಕುಮಾರ್ ಲಕ್ಷ್ಮಿ ಅವರ ಅಭಿನಯ, ಪ್ರೇಮಿಗಳು, ಎಸ್ಪೆಷಲಿ ಪ್ರೇಮಿಗಳು, ಇವು ನಮಗೆ ನೀವು ಯು ವಿಲ್ ನಾಟ್ ಫರ್ಗೆಟ್. ಅವ್ರಿಗೆ ಅಷ್ಟು ವರ್ಷ ಆಗಿದೆ, ಇವ್ರಿಗೆ ಇಷ್ಟು ವರ್ಷ. ರಾಜ್ಕುಮಾರ್ಗೆ ವಯಸ್ಸಾಗಿರುತ್ತೆ ಅವತ್ತಿನ ಸಲ ನಂಗೆ ತಿಳಿದ ಮಟ್ಟಿಗೆ 45-50 ವರ್ಷ ಇರ್ಬೋದು. ಈ ಅಮ್ಮ ಚಿಕ್ಕ ವಯಸ್ಸು. ಆ ಜೋಡಿ ಹೆಂಗೆ ಚೆನ್ನಾಗಿತ್ತು ಅಂತಂದ್ರೆ ಯುವ ಪ್ರೇಮಿಗಳ ಥರ ಇದೆ ಅದು. ಆಮೇಲೆ ಮೆಚ್ಯೂರ್ಡ್ ಪರ್ಫಾರ್ಮೆನ್ಸು. ಈ ಕಾಂಜಿ ಪಿ ಜಿ ಅಂತೀವಲ್ಲ, ಆ ಥರದ್ದು ಪ್ರೇಮಗಳಲ್ಲ, ವೆರಿ ಕ್ಲಾಸ್ ಅದು. ಹಾಡುಗಳು ಅಷ್ಟೇ ಅದು ಚೆನ್ನಾಗಿತ್ತು. ಯಾವಾಗಲೂ ಅಷ್ಟೇ ನೋಡಿ, ಇದುವರೆಗೂ ಬೆಳೆದು ಬಂದ ಚಿತ್ರ ಪ್ರಪಂಚದಲ್ಲಿ ಹೀರೋಗಳು ವಯಸ್ಸಾಗಿರುತ್ತೆ, ಆದರೆ ಹೀರೋಯಿನ್ಗಳು ಮಾತ್ರ ತುಂಬಾ ಕಮ್ಮಿ ವಯಸ್ಸಾಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಅವ್ರು ನೋಡಕ್ ಚೆನ್ನಾಗಿರ್ಬೇಕು. ನಮ್ಗಳು ಹಂಗಲ್ಲ, ಗಂಡಸರುಗಳು ಆ ಹೆಂಗಸರುಗಳು ಚೆನ್ನಾಗಿರ್ಬೇಕು. ನೀವು ನೋಡಿ, ಎಲ್ಲ ನೋಡಿ, ಇವತ್ತಿನ ದಿವಸ ನೋಡಿ, ಅವತ್ತಿನ ದಿವಸ ರಾಜ್ ಕಪೂರ್ ಮಾಡಿದಾಗ ಹೇಮಮಾಲಿನಿ ತುಂಬಾ ಕಮ್ಮಿ ವಯಸ್ಸು. ಅವ್ರಿಗೆ ಏನಂತ ಹೆಸರಿಟ್ಟು ಡ್ರೀಮ್ ಗರ್ಲ್ ಇಟ್ರು. ನನ್ನ ಹೇಮಮಾಲಿನಿ ನೋಡ್ತಾ ಇದ್ದೆ ನಾನು, ಏನ್ ಚೆನ್ನಾಗಿದ್ದಾರೆ. ಇವತ್ತು ಐ ಥಿಂಕ್ 70 ವರ್ಷ ಇರಬೇಕು. ವೆರಿ ಸ್ಮಾರ್ಟ್ ಆಗಿದ್ರು ಒಂದು ಹೇಮಮಾಲಿನಿ. ನಾನು ನೆಂಟಿಗೆ ತೋರಿಸ್ದೆ, ನೋಡು ಹೇಮಮಾಲಿನಿ ಏನ್ ಸ್ಮಾರ್ಟ್ ಆಗಿದ್ದಾರೆ ಅಂತ. ಅಲ್ಲಿ ಬಂದು ಆಮೇಲೆ ಇದ್ರು ಒಂದು ಡ್ಯಾನ್ಸ್ ಮಾಡಿದ್ರು. ಶೋಲೆ ಡ್ಯಾನ್ಸ್ನ ಅವ್ರು ಕೇಳಿದ್ರು, ಅವರು ಹೀಗೆ ನೀವು ಆ ಶೋಲೆಯಲ್ಲಿ ಮಾಡಿದ್ರಲ್ಲ, ಆ ಬೆಂಡ ರಾಮನಗರ ಬೆಡ್ಡದ ಮೇಲ್ಗಡೆ ಆ ಗಾಜಿಂದು, ಅದು ಒಂದು ಸತಿ ಮಾಡಿದ್ರು. ಆ ಡ್ಯಾನ್ಸ್ ಮಾಡಿದ್ಲು. ಎಷ್ಟು ಚೆನ್ನಾಗಿ ಮಾಡಿದ್ರು, ಅಷ್ಟು ಚೆನ್ನಾಗಿ ಮಾಡಿದ್ರು. ಮಾಡಿ ಆ ಭರತನಾಟ್ಯಂ ಪೋಸಲ್ಲಿ ನಿಂತ್ಕೋತಾರೆ, ಒಂದು ಕಾಲ ನಿಂತ್ಕೊತಾರೆ. ಎಲ್ಲರೂ ಚಪ್ಪಾಳೆ ಹೊಡೆದಾರೆ. ಅಲ್ಲಿ ನಾನು ಮನೇಲಿ ಹೊಡೆದೆ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಸೊ ಆ ಥರ ಅಲ್ಲಿ ನೋಡಿ, ರಾಜ್ ಕಪೂರ್ಗೆ ಹೇಮಮಾಲಿನಿ ಚಿಕ್ಕ ವಯಸ್ಸು. ಆಮೇಲೆ ಬಿಗಿನಿಂಗಿಂದ ನೋಡ್ಕೊಂಬಂದಿ ನೀವು. ಲಲಿತಾ, ಪದ್ಮಿನಿ, ರಾಗಿಣಿ, ವೈಜಯಂತಿಮಾಲಾ ನಮ್ಮಲ್ಲಿ ಬಂದಾಗ ಸ್ವಲ್ಪ ಕೊಂಚ ವಯಸ್ಸು. ಎಲ್ಲಿ ಬಂಚ ಆ ಬ್ಯಾರಿಯರ್ ಎಲ್ಲಿ ಮುರಿತು ಅಂತ ಹೇಳಿದ್ರೆ ಇದು ಮಂಜುಳನ್ ತುಂಬಾ ಕಮ್ಮಿ ವಯಸ್ಸು, ತುಂಬಾ ಕಮ್ಮಿ ವಯಸ್ಸು ಮಂಜುಳಂಗೆ. ಆ ಜೋಡಿ ಕ್ಲಿಕ್ ಆಗೋಯ್ತು. ಆಮೇಲೆ ರಾಜ್ಕುಮಾರ್ ನೋಡಿ, ಎಲ್ಲ ಹಾಕ್ದೆಲ್ಲನೂ ಕೂಡ ನಾನು ಚಿಕ್ಕ ವಯಸ್ಸನ್ನೇ. ಸೊ ಅದೇ ತರ ಇಲ್ಲೂ ಕೂಡ ಅಂಡ್ ಮೋರೆ ಅವರು ಆಕರ್ಷಕವಾಗಿರ್ಬೇಕಲ್ಲ, ಮೈ ಮಾಟ ಎಲ್ಲ ಚೆನ್ನಾಗಿರ್ಬೇಕಲ್ಲ. ಸೊ ಎಲ್ಲಾನು ಲಕ್ಷ್ಮಿ ಅವರು ಫಸ್ಟ್ ಕ್ಲಾಸ್ ಆಗಿದ್ರು. ಸೊ ಅವ್ರಿಗೆ ಹಾಕೋದು, ಆಮೇಲೆ ಅವ್ರು ಕೇಳಬೇಕು ಅಭಿನಯ, ಮಾತಾಡೋಗಿಲ್ಲ. ವೆರಿ ಮೆಮೊರಿಯು ಅಷ್ಟೇ ಚೆನ್ನಾಗಿತ್ತು. ಅದ್ರಲ್ಲಿ ಇನ್ನೊಂದು ಏನು ಅಂತ ಹೇಳಿದ್ರೆ, ಇವತ್ತು ಲಕ್ಷ್ಮಿ ಅವ್ರು ನಾನು ಕಂಡ್ರೆ ನನ್ನ ಗುರುಗಳು ಅಂತಾನೆ ಕರೆಯೋದು. ನಮ್ಮ ಗುರುಗಳು ಅಂತಾನೆ, ಭಾರ್ಗವ ನಮ್ಮ ಗುರುಗಳು ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಇದ್ರಲ್ಲಿ ಮಾಡುವಾಗ, ಈ ಪಿಕ್ಚರ್ ಪಾರ್ಟ್ ಮಾಡುವಾಗ, ನಾನಿನ್ನ ಮರೆಲಾರೆ ಮಾಡುವಾಗ ಅವ್ರಿಗೆ ಅಷ್ಟಾಗಿ ಹಿಂದೆ ಮಾಡಿರ್ಬೋದು. ಇದು ದೊರೆ ಭಗವಾನ್ ಪಿಕ್ಚರ್ ಏನೋ ಒಂದು ಮಾಡಿದ್ದಾರೆ. ಬಟ್ ಆದರೆ ಇದೇನು ಅಂದರೆ ಕನ್ನಡದ ಡೈಲಾಗ್ಸ್ಗಳೆಲ್ಲ ತುಂಬ ಜಾಸ್ತಿ ಇದೆ. ಆಮೇಲೆ ರಾಜ್ಕುಮಾರ್ ಜೊತೆ ಪೋಟಿ ಬರುತ್ತೆ, ಒಳ್ಳೆ ಡೈಲಾಗ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಎಸ್ಪೆಷಲಿ ಕ್ಲೈಮ್ಯಾಕ್ಸ್ಟು ಇಲ್ಲಿ ತುಂಬ ಚೆನ್ನಾಗಿದೆ ಇದು. ಬಟ್ ಮಾತುಕತೆ ಇರೋದು ಅದಕ್ಕಿಂತ ಕ್ಲೈಮ್ಯಾಕ್ಸ್ ಅಂತ ಮುಂಚೆ ಒಂದು 3 ಸೀನ್ ಬರುತ್ತೆ. 3 ಸೀನಲ್ಲೂ ಕೂಡ ಅದ್ಧೂರಿಯಾಗಿರ್ತದೆ. ಆ ಸೀನ್ ತೆಗೆಯುವಾಗ 3 ದಿವಸದ ಕಾಲ್ ಶೀಟ್ ಅದು ಲಕ್ಷ್ಮಿ ಅವ್ರದ್ದು. ಅಷ್ಟರಲ್ಲಿ ಇದು ಕ್ಲೈಮ್ಯಾಕ್ಸ್ ದೃಶ್ಯ ಹೋಗ್ಬೇಕು. ಕ್ಲೈಮ್ಯಾಕ್ಸ್ ಅಂದ್ರೆ ನಾಟ್ ಫೈಟಿಂಗ್, ಈ ಮಾತುಕತೆ ಅದು ಮನೆ ಒಳಗೆ. ಇದರ ಹೀರೋ ಮನೆ, ಆಮೇಲೆ ಹೀರೋಯಿನ್ ಮನೆ. ಸೊ ಇದನ್ನ 3 ದಿವಸದಲ್ಲಿ ಮುಗಿಸ್ಬೇಕು. ಮೊದಲನೇ ಸಲ ಶೂಟಿಂಗ್ ಮಾಡಿದಾಗ ಇದಕ್ಕಿದ್ದಂಗೆ ನೋಡ್ತೀನಿ, ಅಣ್ಣ ಅವ್ರ ಕಣ್ಣುಗಳೆಲ್ಲ ಕೆಂಪಗಾಗೋಗಿತ್ತು. ಏನಕ್ಕೆ ಕೆಂಪಗಾಗಿದ ತಕ್ಷಣ, ಸರ್ ಕಣ್ಣು ಕೆಂಪಿಗಿದೆ ಸರ್ ಅಲ್ಲ ಅಂದೆ. ಹೌದಾ ಅಂದರು. ಆಮೇಲೆ ನಾನು ಸರ್ ಕೈ ಇಟ್ಕೊಂಡು ಹಿಂಗೆ ನೋಡಿದೆ. ಸರ್ ಜ್ವರ ಬಂದಂಗಿದೆ ಸರ್, ಕೈ ಬೆಚ್ಚಗಿದೆ ಅಂತ ಡಾಕ್ಟ್ರನ್ನ ಕರೆಸಿದ್ರೆ ನೋಡಿದ್ರೆ 103-104 ಡಿಗ್ರೀಸ್ ಟೆಂಪ್ರೇಚರ್ ಇದೆ. ಅವಾಗ ಪ್ರೊಡ್ಯೂಸರ್ ಹೇಳಿದ್ರು, ಎಲ್ಲರೂ ಹೇಳಿದ್ರು, ಡೈರೆಕ್ಟರ್ ಹೇಳಿದ್ರು, ಸರ್ ಈ 1-2-3 ದಿವಸ ನಿಲ್ಲಿಸ್ಬೋಣ ಸರ್, ಇಲ್ಲ ನೆಕ್ಸ್ಟ್ ಶೂಟಲ್ಲಿ ಮಾಡೋಣ, ಮೊದಲು ನೀವು ಔಷಧಿ ತಗೊಳ್ಳಿ ಅಂತ. ರಾಜ್ಕುಮಾರ್ ಒಪ್ಪಲೇ ಇಲ್ಲ. ಔಷಧಿ ಕೊಡಿಸಿ, ಔಷಧಿ ತಗೋತೀನಿ, ಪಾರ್ಟ್ ಮಾಡ್ತೀನಿ, ಶೂಟಿಂಗ್ ಮುಂದೆ ಹಾಕಬೇಡಿ, ಯಾಕೆಂದ್ರೆ ಅವ್ರು ಸಿಗೋದೇ ಕಷ್ಟ. ಲಕ್ಷ್ಮಿ ಅಷ್ಟು ಬ್ಯುಸಿ ಅವ್ರ ಡೇಟ್ ಇದೆ ನಮಗೆ, ಅದರಿಂದ ಮಾಡ್ಬಿಡ್ತೀನಿ ಅದು. ಬೇಡ ಸರ್ ಅಂತ ಹೇಳಿದ್ರು, ಕೇಳಲೇ ಇಲ್ಲ. ಆ ಜ್ವರದಲ್ಲೇನೆ ಆ 3 ದಿವಸ ಶೂಟಿಂಗ್ ಅವ್ರು ಮಾಡಿದ್ದಾರೆ. ಇವತ್ತು ಆ ದೃಶ್ಯ ಎಷ್ಟು ಚೆನ್ನಾಗಿದೆ ಅಂದ್ರೆ ಅಷ್ಟು ಚೆನ್ನಾಗಿದೆ. ಕಣ್ಣು ಕೆಂಪೆ ಇತ್ತು. ನಾವು ಕಣ್ಣಿಗೆ ತೆಗಿತು ಕ್ಲೋಸ್ ಶಾಟ್ ಇಲ್ಲ, ಇಷ್ಟು ತೆಗೆದಾಗ ಗೊತ್ತಾಗೋದಿಲ್ಲ, ಏನಿಲ್ಲ. ಬಟ್ ಒಂದು ಚೂರುನು ಜ್ವರ ಇತ್ತು, ಅದಿತ್ತು ಇತ್ತು ಏನಿಲ್ಲ. ಆಮೇಲೆ ಡಬ್ಬಿಂಗ್ ಎಲ್ಲ ಅಫ್ಕೋರ್ಸ್ ತುಂಬ ಚೆನ್ನಾಗಿ, ಅದು ದೃಶ್ಯ ಮಾತ್ರ ತುಂಬ ಅದ್ಧೂರಿಯಾಗಿತ್ತು. ಅದನ್ನ ಯಾಕೆ ಹೇಳಕ್ ಬಂದೆ ಅಂದ್ರೆ, ಈ ಡೈಲಾಗ್ಸ್ ಎಲ್ಲಾನು ಕೂಡ
ಅವ್ರಿಗೆ ನಾನು ಹೇಳ್ಕೊಡ್ಬೇಕಾಗಿತ್ತು. ಅವತ್ತಿನ ದಿವಸಕ್ಕೆ ಅವ್ರಿಗೆ ಕನ್ನಡ ಓದಕ್ಕೆ ಬರೆಯೋಕ್ಕೆ ಬರ್ತಾ ಇರಲಿಲ್ಲ. ಸೊ ಅವರು ತೆಲುಗು. ಸೊ ಅದಕ್ಕೆ ಏನು ಅಂತ ಮಾಡಿದ್ರೆ, ನಮ್ಮಲ್ಲಿ ಚಿಟ್ಟಿ ಬಾಬು ಅಂತ ಒಬ್ರು ಕ್ಯಾಮ್ರಾಮನ್ ಇದ್ರು, ಆ ಪಿಕ್ಚರ್ಗೆ ಚಿಟ್ಟಿ ಬಾಬು ಕ್ಯಾಮ್ರಾನು, ಅವ್ರ ಬ್ರದರ್ನಿಲ್ಲ ರಂಗ ಅಂತ, ಅವನ ಕೈಲಿ ನಾನು ಈ ಕನ್ನಡದ ಡೈಲಾಗ್ಸ್ ಎಲ್ಲ ತೆಲುಗಲ್ಲಿ ಬರ್ಸಿ ಶೂಟಿಂಗ್ ಎಲ್ಲ ಆದಮೇಲೆ ರಾತ್ರಿ 9 ಗಂಟೆಗೆ ಅಥವಾ 8 ಗಂಟೆಗೆ ನಾನು ಅವ್ರ ರೂಮ್ಗೆ ಹೋಗಿ, ಲಕ್ಷ್ಮಿ ಅವ್ರ ರೂಮ್ಗೆ ಹೋಗಿ ಇದನ್ನ ಕನ್ನಡದಲ್ಲಿ ಬರ್ಸಿತ್ತಲ್ಲ ತೆಲುಗು, ಆ ಪೇಪರ್ ಕೊಟ್ಟು ನಾನು ಕನ್ನಡದಲ್ಲಿ ಇದ್ದ ಸಂಭಾಷಣೆಗಳೆಲ್ಲ ಯಾವ ರೀತಿ ಹೇಳಬೇಕು, ಏನು ಟ್ರೆಂಡ್ ಏನೋ ಎಲ್ಲನೂ ಕೂಡ ಅವ್ರಿಗೆ ಹೇಳ್ಕೊಟ್ಟು ಅವ್ರ ಕೈಲಿ ಹೇಳಿಸಿ, ಆಮೇಲೆ ನೀವು ಒಂದೆರಡು ಸತಿ ನೋಡ್ಕೊಳ್ಳಿ, ಬೈ ಹಾರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೆ. ಆ ಥರ ಬೇಕಾಷ್ಟು ಸಹ ಮಾಡಿದ್ದೀನಿ ನಾನು. ಅದಕ್ಕೇನೆ ಅವ್ರು ಇವತ್ತೊಂದು ದಿವಸನೂ ಕೂಡ ನನ್ನ ಗುರುಗಳು ಅಂತ ಹೇಳೋದು. ಪಿಕ್ಚರು ಅದ್ಧೂರಿಯಾಗಿ ಬಂತು, ಎಲ್ಲ ಮೂಡ್ ಬಂತು, ಕ್ಲೈಮ್ಯಾಕ್ಸ್ ಎಲ್ಲಾನು ಕೂಡ. ಕ್ಲೈಮ್ಯಾಕ್ಸೇ ತುಂಬಾ ಚೆನ್ನಾಗಿದೆ. ಬೈಕ್ ಓಡಿಸೋದಿಲ್ಲ, ಹೆಂಗ್ ಇದ್ ಮಾಡಿದ್ದು ಅಣ್ಣವರು? ಕೆಲವೆಲ್ಲ ಅವರೇ ಓಡಿಸಿದ್ದಾರೆ. ಬೈಕ್ ಓಡಿಸೋದು ಅಂತ ಹೇಳಿದ್ರೆ ಪಿಕ್ಚರ್ ಬಿಗಿನಿಂಗ್ ಅಲ್ಲೇನೆ ಬರುತ್ತೆ. ನಾವು ರಾಜ್ಕುಮಾರ್ನ ಇಂಟ್ರೊಡ್ಯೂಸ್ ಮಾಡೋದನ್ನೇ ಒಬ್ಬ ಬೈಕ್ ರೇಸರ್ ಅಂತ, ರೇಸಲ್ಲಿ ಓಡಿಸೋದವರು. ಅದನ್ನು ಕೋಲಾರದಲ್ಲೇನೆ ಒಂದು ದೊಡ್ಡ ಸ್ಟೇಡಿಯಂ ಹಾಕಿ, ಕೋಲಾರದಲ್ಲಿ ಸ್ಟೇಡಿಯಂ ಹಾಕಿ, ಆಮೇಲೆ ಅಲ್ಲಿ ರೈಡರ್ಸ್ ಎಲ್ಲ ಇದಲ್ಲ, ಬೈಕ್ ರೈಡರ್ಸು, ಅವ್ರಿಗೆಲ್ಲ ಯಾರು ಅಂತ ಆ್ಯಕ್ಚುಲಿ ರೇಸ್ ಹೋಗೋರೇನೆ. ನಮ್ಮ ಗಂಗಪ್ಪನವ್ರು ಅವ್ರಿಗೆ ಗೊತ್ತಿದ್ದವರು, ಅವ್ರನ್ನೆಲ್ಲಾನು ಕರ್ಸಿದ್ರೆ ಒಂದು 15-20 ಜನ ಎಲ್ಲಾನು ಕೂಡ ಬೈಕ್ ರೈಡರ್ಸು, ರೇಸ್ ರೈಡರ್ಸು. ಅಲ್ಲಿ ಅವ್ರಿಗೇನು ಅಂದರೆ ಇದೊಂದು ರೇಸ್ ಆಗೇ ನೋಡ್ತಾ ಇದ್ರು ಅವರು. ಆಮೇಲೆ ಹೇಳಿದ್ರು, ನಾವು ಇದು ರೇಸ್ ಅಲ್ಲ, ಇದು ನಮ್ಗೆ ಎಷ್ಟು ಬೇಕೋ ಅಷ್ಟೇನೆ, ನಮ್ಮ ರೇಸಲ್ಲಿ ಗೆಲ್ಬೇಕಾಗಿದ್ದು ನಮ್ಮ ಹೀರೋ, ನೀವುಗಳೆಲ್ಲ ಮುಂದೆ ಹೋಗ್ಬೇಡಿ, ನೀವೇನಿದ್ರು ಕೂಡ ಅವ್ರ ಹಿಂದೆನೇ ಇರಬೇಕು ಅಂತೆಲ್ಲ ಅವ್ರಿಗೆ ಇನ್ಸ್ಟ್ರಕ್ಷನ್ಸ್ ಎಲ್ಲ ಕೊಟ್ಟರು. ಆಮೇಲೆ ಇವರು ರಾಜ್ಕುಮಾರ್ ಅಷ್ಟಾಗಿ ಬರ್ತಾ ಇರಲಿಲ್ಲ, ಪರಿಣಿತರಲ್ಲ ಅವ್ರಿಗೆ ರೇಸ್ಗೆ ಹೋಗೋರ, ಇವರೆಲ್ಲ ರೇಸ್ಗೆ ಹೋಗೋರು. ಅಂಥದ್ರಲ್ಲೂ ಕೂಡ ಅವರು ಎಷ್ಟು ಚೆನ್ನಾಗಿ ಬೈಕರ್ ಬಂದರು ಅಂತ ಹೇಳಿದ್ರೆ, ಇವ್ರ ಜೊತೆ ಓಡಿಸ್ತಾ ಇದ್ರೆ ಅವ್ರು ಬರ್ತಾ ಇದ್ರೆ ಅವ್ರನ್ನ ಓವರ್ಟೇಕ್ ಮಾಡಿಕೊಂಡು ಇವರೇ ಮುಂದೆ ಬರೋರು. ನಮ್ಗೆ ಇವ್ರು ಮುಂದೆ ಬಂದ್ಬಿಟ್ರು, ಎಲ್ಲಿ ಮುಂದೆ ಹೋಗಿ ಕಷ್ಟ ಆಗ್ಬಿಡ್ತಲ್ಲ ಅಂದ್ಬಿಟ್ಟು ನಾನು ಕ್ಯಾಮ್ರಾಯಿಂದ ಆಚೆ ಹೋಗ್ಬಿಟ್ಟಿದ್ದೇನೆ. ಅಲ್ಲೇನೆ ಅವ್ರು ನಿಲ್ಸಕ್ಕೆ ಸ್ಪೀಡ್ ಬರ್ತಾ ಇರ್ತಾರಲ್ಲ, ಸ್ಪೀಡ್ ಕಂಟ್ರೋಲ್ ಮಾಡೋಕ್ಕೆ ಮೊದಲೇನೆ ನಾನು ಈ ಕೈ ನಿಲ್ಸ್ಬಿಟ್ಟು ಅವ್ರು ಹಿಂಗೆ ಹೇಳ್ತಾ ಇದ್ದೆ, ನಾನೇ ಮಾಡ್ತಾ ಇದ್ದೆ ಹಿಂಗೆ. ಎಲ್ಲಿ ಶೂಟಿಂಗ್ ಆಗಿರೋದು? ಕೋಲಾರದಲ್ಲಿ ಸ್ಟಾರ್ಟಿಂಗು ಎಂಡೆಲ್ಲ ಅಲ್ಲೇನೆ ಆಗಿದ್ದು. ಅದು ಏನಂದ್ರೆ ರೇಸ್ ಬಿಟ್ವೀನ್ ಐ ಥಿಂಕ್ ಮೇ ಬಿ ಚೆನ್ನೈಯಿಂದ ಕೋಲಾರ್ಗೋ ಏನೋ ಅಂತ ಕಾಣಿಸುತ್ತೆ. ಸೊ ಚೆನ್ನಾಗಿ ತೋರಿಸ್ತೀವಿ ನಾವು, ಕೋಲಾರ ಬರೋದು, ಅದನ್ನ ತಿರುಗಿಸೋದು, ಆಮೇಲೆ ಬೈಕ್ ಕೆಟ್ಟೋಗೋದು, ಅದನ್ನ ರಿಪೇರಿ ಮಾಡ್ಕೊಡೋದು. ದೋಸ್ ಥಿಂಗ್ಸ್ ಆರ್ ವೆರಿ ಗುಡ್ ಆ ಪಿಕ್ಚರಲ್ಲಿ. ಹೈಲೈಟ್ ಅದು ಎಷ್ಟು ಅಂತ ಹೇಳಿದ್ರೆ, ಅದು ರೇಸೇ ನಮಗೆ 10-12 ಸಾವಿರ ಅಡಿ ರೇಸ್ ತೆಗೆದಿದ್ದು. 12,000 ಅಡಿನ ರಿಡ್ಯೂಸ್ ಮಾಡಿ 800-900 ಅಡಿಗೂ ತಂದಿದ್ದೀವಿ ಅದನ್ನು. ಅದೇ ಥರ ಕ್ಲೈಮ್ಯಾಕ್ಸು ಅಷ್ಟೇ, ಎಷ್ಟೋ ಇರುತ್ತೆ. ಅದನ್ನೆಲ್ಲ ನಾನೇ ಎಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಿದ್ದು. ಸ್ಟಂಟ್ ಮಾಸ್ಟರ್ ಆಗಲಿ, ಡ್ಯಾನ್ಸ್ ಮಾಸ್ಟರ್ ಆಗಲಿ, ಯಾರು ಬಂದರೂ ಕೂಡ ಸ್ಟಂಟ್ ಮಾಸ್ಟರ್ ಬರೋಕ್ಕೆ ಮುಂಚೆ ನಾನೇ ಎಲ್ಲ ಡಿಲೀಟ್ ಮಾಡಿಬಿಡ್ತಿದ್ದೆ, ನನಗೆ ಬೇಡದೇ ಇರೋದೆಲ್ಲ. ಆ ಥರ ಮಾಡಿ ರೆಡ್ಯೂಸ್ ಮಾಡಿಬಿಟ್ಟು ಕೊಡ್ತಾ ಇದ್ದೆ ನಾನು.